ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನ್ ಸಿಗ್ತಾ ಇಲ್ವೇನೋ? ಹುಡ್ಕೋ, ಅಲ್ಲೇ ಇರುತ್ತೆ. ಅಯ್ಯೋ, ಉಂಗ್ರ ಒಂದ್ಬಿಟ್ಟು ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಸಿಗ್ತಿದೆ ಚಿಕ್ಕಪ್ಪ. ಬೇಗ ಹುಡುಕು ನಂದನ್. ಪದ್ಮಿನಿ, ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನಾವು ಸೋಲೋದಿಕ್ಕೆ ನಮ್ಗೆ ಇಷ್ಟನೇ ಇಲ್ಲ. ನೀನು ಹುಡುಕ್ಲೇಬೇಕು. ಹುಡುಕೋ. ಸಿಕ್ತು. ಏ, ನಂಗೂ ಸಿಕ್ತು. ಇಲ್ಲ, ಇದು ಮೋಸ. ಮೊದಲು ನನಗೆ ಸಿಕ್ಕಿದ್ದು. ಇಲ್ಲ, ನನಗೆ ಸಿಕ್ಕಿದ್ದು. ಪದ್ಮಿನಿ, ನೀನ್ ಮಾತ್ರ ಬಿಡ್ಬೇಡ ಉಂಗ್ರಾನ. ನೀನೇ ಮೊದಲು ಸಿಕ್ಕಿದ್ದು ಅಂದಿದ್ದು, ಹಾಗಿದ್ಮೇಲೆ ನಿನಗೆ ಸಿಕ್ಕಿದ್ದದು. ಹಲೋ, ನಂದನ್ ಸಿಕ್ತು ಅಂತ ಹೇಳ್ತಾ ಇದ್ದಂತಾನೆ. ನೀನು ಉಂಗ್ರ ಬಿಟ್ಕೊಡ್ಬೇಡ ನಂದನ್. ಹಾ, ನಂದನ್, ನೀನೇನಾದ್ರೂ ಉಂಗ್ರನ ಬಿಟ್ಕೊಟ್ರೆ ನಮ್ಮ ಗಂಡಸರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಂಗೆ. ಉಂಗ್ರ ಮಾತ್ರ ಬಿಡ್ಬೇಡ. ಏನು ಅಷ್ಟೇ ಪದ್ಮಿನಿ, ಉಂಗ್ರನ್ ಮಾತ್ರ ಬಿಟ್ಕೊಡ್ಲೇಬೇಡ. ಅದೇಗ್ ಸಾಧ್ಯ? ಪದ್ಮಿನಿ ಬಿಡ್ಲೇಬೇಕು, ಯಾಕಂದ್ರೆ ಉಂಗ್ರ ನನಗೆ ಸಿಕ್ಕಿದೆ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಹೇಳಬಾ. ನಾನಾ? ಪೂರ್ವಿ, ಅದನ್ನ ಪದ್ಮಿನಿಗೆ ಕೊಡಮ್ಮ. ಅದೇಗಾಗತ್ತೆ? ನಂದನ್ ಕೊಡಮ್ಮ ಪೂರ್ವಿ. ಪದ್ಮಿನಿಗೆ. ನಂದನ್ಗೆ ಅಯ್ಯೋ, ಎಲ್ರೂ ಸುಮ್ಮನಿರಿ ಒಂದ್ ನಿಮಿಷ. ಈಗ ಪೂರ್ವಿಕ ಉಂಗ್ರ ಸಿಕ್ಕೈತೆ. ಪೂರ್ವಿಕ ಯಾರು ಕೊಡ್ತಾಳೆ? ನಾನ್ ಹೇಳ್ತೀನಿ. ಈ ಉಂಗ್ರ ಅಕ್ಕಂಗೂ ಸೇರಕ್ಕಿಲ್ಲ, ಬಾವಂಗೂ ಸೇರಕ್ಕಿಲ್ಲ. ಪೂರ್ವಿಕಂಗ್ ತಾನೇ ಸಿಕ್ಕಿರೋದು. ಈ ಉಂಗ್ರನ ಪೂರ್ವಿಕನೇ ಹಾಕತಾಳೆ. ನೋಡಿದೆ ಪದ್ಮಿನಿ, ಇಬ್ರು ಜಗಳ ಮೂರನೇವ್ರಿಗೆ ಲಾಭ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅತ್ಯವಾ? ಅದು ಮನೆಯಿಂದ ಫೋನ್ ಬಂದಿತ್ತು. ಇಲ್ಲಿ ಗಲಾಟೆ ಇತ್ತಲ್ವಾ, ಅದಕ್ಕೆ ಆಚೆ ಹೋಗಿ ಮಾತಾಡ್ತಿದ್ದೆ. ಯಾರೋ ಅಪ್ಪ ಏನಾ? ಇಷ್ಟೊತ್ತು ಏನು ಮಾತಾಡ್ತೀರಿ? ಏನಾದರೂ ತೊಂದರೆನಾ ಅತ್ಯವಾ? ಇಲ್ಲ, ಏನ್ ತೊಂದರೆ ಇರ್ತೈತೆ? ಏನೂ ಇಲ್ಲ. ಇಲ್ಲಿ ಆಟ ಎಲ್ಲ ಮುಗೀತಾ? ನೀನ್ ವಸಿ ನಗ್ನಗ್ತಾ ಇದೆಯಲ್ಲವಾ, ಇದೇ ಖುಷಿ ಕಣವ ಪದ್ದು ನಂಗೆ. ಆಟ ಆಡುವಾಗ ಏನಾಯ್ತು ಗೊತ್ತಾ? ನೀವು ಇರಬೇಕಾಯ್ತು ಅತ್ಯವ. ಇಷ್ಟೊತ್ತು ನನಗೊಂದು ಗೊಂದಲ ಇತ್ತು, ಆದರೆ ಈಗ ಪೂರ್ತಿ ನಂಬಿಕೆ ಬಂತು. ನನ್ನ ನಿರ್ಧಾರ ಸರಿಯಾಗೈತೆ ಅಂತ. ಏನ್ ಹೇಳ್ತಿದೆಯವ್ವ? ಏನ್ ನಿನ್ ನಿರ್ಧಾರ? ನಂದನ್ ಅವ್ರ ಕೈ ಹಿಡಿಬೇಕಾಗಿರೋದು ನಾನಲ್ಲ ಅತ್ಯವ, ಪೂರ್ವಿ. ಪದ್ಮಿನಿ, ಏನು ಅಂತ ಮಾತಾಡ್ತಿದೀಯವ್ವ ನೀನು? ನಿಜನೇ ಹೇಳ್ತಿದ್ದೀನಿ ಅತ್ಯವ. ದೇವ್ರ ಇಚ್ಛೆನೇ ಹಂಗೈತೆ. ಅದಕ್ಕೆ ನಿನ್ನೆ ನಾನು ಬರೋದು ತಡ ಆಗಿ ಅವಳ ಕುತ್ತಿಗೆಗೆ ತಾಳಿ ಬೀಳೋ ಹಂಗಾಯ್ತು. ಈಗಲೂ ಅಷ್ಟೇ ಅತ್ಯವ, ನಂದನ್ನವರು ನನ್ಗೆ ಹಾಕ್ಬೇಕಾಗಿರೋ ಉಂಗ್ರ ನಂದನ್ನವ್ರ ಕೈಯಿಂದನೇ ಪೂರ್ವಿ ಮಡ್ಲಿಗೆ ಬಿತ್ತು ಗೊತ್ತಾ? ಇದ್ರ ಅರ್ಥ ಏನು ಹೇಳಿ? ಪೂರ್ವಿನೇ ಈ ಮನೆ ಸೊಸೆ ಅಂತ, ಅವಳೇ ನಂದನ್ ಹೆಂಡತಿ ಅಂತ. ಮುಚ್ಚು ಬಾಯ್. ಹಿಂಗೆಲ್ಲ ಮಾತಾಡೋದಕ್ಕೆ ಮನ್ಸಾದ್ರು ಹೆಂಗ್ ಬರ್ತೈತೆ ನಿಂಗೆ? ಇತ್ಲ ತಲೆಗಿಲೆ ಕೆಟ್ಟೈತಾ? ನಾವು ಸ್ವಲ್ಪ ಎಡವಿದ್ದಕ್ಕೆ ಪೂರ್ವಿ ಕುತ್ತಿಗೆಗೆ ತಾಳಿ ಬಿದ್ದೈತ ಆಟೆಯ. ಆಟಕ್ಕೆ ಅವಳೇ ನಂದನ್ ಹೆಂಡತಿ, ಈ ಮನೆ ಸೊಸೆ ಅಂತ ನಿರ್ಧಾರ ಮಾಡ್ಬಿಟ್ಟಿಯಾ ನೀನು? ಅಪ್ಪಿ ತಪ್ಪಿ ಮಾತನ್ನ ಪೂರ್ವಿ ಮುಂದೇನಾದ್ರೂ ಆಡಿ ಈಡಿಯಾ? ಈಗ್ಲೇ ಹೆದರ್ಕೊಂಡು ಕುಂತವಳು ಅವಳು. ಇದನ್ನ ಕೇಳಿಸ್ಕೊಂಡ್ರೆ ಇಲ್ಲಿಂದ ಓಡೇ ಹೋಗ್ಬಿಡ್ತಾಳೆ. ನಾನೇನ್ ಪೂರ್ವಿಗೆ ಎಲ್ಲ ವಿಷಯ ಹೇಳಲ್ಲ, ಆದ್ರೆ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಐತೆ. ನಂದನ್ನೋರು ಪೂರ್ವಿ ಸೇರದೆ ನ್ಯಾಯ. ಅವರಿಬ್ರು ಸೇರೋ ಹಾಗೆ ನಾನ್ ಮಾಡ್ತೀನಿ. ಪತ್ತು, ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ನಿನ್ ಗಂಡ ಕಡೆ ನಂದನ್ನು ಅವನನ್ನ ಪೂರ್ವಿಗೆ ಬಿಟ್ಕೊಡ್ದಕ್ಕೆ ಹೊಟ್ಟಿದೆಯಲ್ಲ. ಒಂದ್ಸಲ ಯೋಚ್ಸು, ನಂದನ್ ಯಾರು? ನಿನ್ನ ತುಂಬಾ ಪ್ರೀತಿಸ್ತಿರೋ ಹುಡುಗ, ನಿನ್ನೆ ಹಚ್ಕೊಂಡಿರೋ ಹುಡುಗ, ನೀನ್ ಮನ್ಸಾರೆ ಮೆಚ್ಕೊಂಡಿರೋ ಹುಡುಗ.
ನಿನಗೆ ಅವನನ್ನ ಬಿಟ್ಕೊಡೋದಕ್ ಸಾಧ್ಯನಾ? ಸುಮ್ಕೆ ದೊಡ್ಡ ಯಾಕೆ ತರ ಮಾತಾಡ್ತಾಳೆ? ನಂದನ್ ನನ್ನ ಪ್ರೀತಿಸಿದ ನಿಜ, ನಂದನ್ ಅವರು ನನ್ನ ಪ್ರೀತಿ ಮಾಡ್ತಿರೋದು ನಿಜ. ಆದರೆ ಪ್ರೀತಿಸೋರೆಲ್ಲ ಮದುವೆ ಆಗ್ತಾರೋ ಇಲ್ವೋ, ಮದುವೆ ಆದವರು ಒಬ್ರಿಗೊಬ್ರು ಪ್ರೀತಿಸ್ತಾರೆ, ಪ್ರೀತಿಸ್ಲೇಬೇಕು. ಅದೇ ಜೀವನ, ಅದೇ ಈ ಜಗತ್ತು. ಅಂದ್ಮ್ಯಾಕೆ ನಂದನ್ ಅವ್ರ ಮನಸ್ಸಲ್ಲಿರೋ ನನ್ನನ್ನು ನಾನು ಅಳಿಸಿ ಆ ಜಾಗದಲ್ಲಿ ಪೂರ್ವಿ ಇರೋ ಹಂಗೆ ಮಾಡಬೇಕು. ಇದನ್ನೇ ನಾನು ಮಾಡಕ್ಕೆ ಹೊರಟೀನಿ. ಇದನ್ನು ನೀವು ತ್ಯಾಗ ಅನ್ನಿ, ಪ್ರೀತಿ ಅನ್ನಿ, ಹುಷ್ಟತನ ಅಂತನೂ ಅಂದ್ಕೊಳ್ಳಿ. ನನಗದೆಲ್ಲ ಬೇಕಾಗಿಲ್ಲ. ಗೊಂದಲದ ಸುಳಿಲಿರೋ ನನ್ನ ತಂಗಿ ಜೀವನನ ದಡ ಸೇರಿಸ್ಬೇಕು. ಪರಿಶುದ್ಧವಾದ ಮನಸ್ಸಿನ ನಂದನ್ ಅವ್ರಿಗೆ ಇನ್ನು ನನ್ನಿಂದ ಮೋಸ ಆಗಬಾರ್ದು. ಅದಕ್ಕೆ ಪೂರ್ವಿ ನಂದನ್ ಅವರು ಒಂದಾಗದೇ ಪರಿಹಾರ. ಇದನ್ನು ನಾನು ಮಾಡೇ ಮಾಡ್ತೀನಿ. ನೋಡು ಏನು ಹೇಳ್ಬೇಡ ಅವನಿಗೆ. ಹೋಗೋಣ. ನಿಂತ್ಕೊಳ್ಳಿ. ಏನಿಬ್ರು ಗುಸ್ಗುಸು ಅಂತ ಮಾತಾಡ್ತಿದ್ರಿ? ಏನು ವಿಷಯ? ಅದು ಏನಿಲ್ಲ ಕಣ, ನಿಮ್ಮ ಚಿಕ್ಕಪ್ಪನ ಕೇಳ್ಕೊ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ಚಿಕ್ಕಪ್ಪ ನಿಂತ್ಕೊಳ್ಳಿ. ಏನೋ ವಿಷಯ ಇದೆ, ಅದೇನಂತ ಹೇಳಿ. ನೀನು ಜನಾರ್ದನನ್ನೇ ಕೇಳು. ಇದೊಳಗೆ ಕತೆ ಆಯ್ತಲ್ಲ ನಿಮ್ಮಿಬ್ರದ್ದು. ಅವನನ್ನು ಕೇಳಿದ್ರೆ ನಿಮ್ಮನ್ನು ಕೇಳು ಅಂತ, ನಿಮ್ಮನ್ನು ಕೇಳಿದ್ರೆ ಅವನನ್ನು ಕೇಳು ಅಂತೀರ. ನಂಗೆ ಗೊತ್ತು, ನೀವಿಬ್ರು ಸೇರ್ಕೊಂಡು ನನ್ನ ಬಗ್ಗೆನೇ ಏನೋ ಮಾತಾಡ್ತಾ ಇದ್ರಿ. ಅದೇನಂತ ಹೇಳಿದ್ರೆ ಸರಿ. ನೋಡಿ, ನನಗೆ ಸಿಟ್ಟು ತರಿಸ್ಬೇಡಿ. ಅದೇನಂತ ಡೈರೆಕ್ಟಾಗಿ ಹೇಳಿ. ಅದು ಏನು ಇಲ್ಲ ಕಣೋ, ನಿನಗೂ ಪದ್ಮಿನಿಗೂ ಅದೇನೋ ಶಾಸ್ತ್ರ ಮಾಡ್ತಾರಂತೆ. ಶಾಸ್ತ್ರನ? ಯಾವ ಶಾಸ್ತ್ರ? ಆಗ್ಲೇ ಆಯ್ತಲ್ಲ ಉಂಗುರ ಹುಡ್ಕೋ ಶಾಸ್ತ್ರ. ಯಾಕಿಬ್ರು ನಗ್ತಿದ್ದೀರಾ? ಆ ಶಾಸ್ತ್ರ ಅಲ್ಲ ಪರಜ, ಬೇರೆ ಶಾಸ್ತ್ರನೇ ಮಾಡ್ತಾರೆ ಇವಾಗ. ಬೇರೆದಾ? ಇನ್ಯಾವ ಶಾಸ್ತ್ರ ಇದೆ? ನೈ ಕಣ, ನಿಜವಾಗ್ಲೂ ನಿನಗೆ ಗೊತ್ತಿಲ್ವೇನೋ? ಅಲ್ಲ ಚಿಕ್ಕಪ್ಪ, ಶಾಸ್ತ್ರಗಳ ಬಗ್ಗೆ ನನಗೇನು ಗೊತ್ತಿರುತ್ತೆ? ಆಯ್ತಪ್ಪ, ನಾನೇ ಹೇಳ್ತೀನಿ. ಬೈಲಿ, ಅದು ಯಾವ ಶಾಸ್ತ್ರ ಅಂದರೆ, ಚಿಕ್ಕಪ್ಪ ನೀವಿಬ್ರು ಹಿಂಗೆ ನಗ್ತಿದ್ರೆ ನನಗೆ ಏನು ಅರ್ಥ ಆಗಬೇಕು? ನಾನು ಹೇಳ್ತೀನಿ ಕೇಳೋ. ಏನಂದ್ರೆ ನಿನಗೂ ಪದ್ಮಿನಿಗೂ ಬೇಡ, ನೀವಿಬ್ರು ಏನು ಹೇಳ್ಬೇಡಿ. ಹೆಂಗೆ ತಿಳ್ಕೊಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ತಿಳ್ಕೊತಾನಂತೆ. ಲೀನವ್ರೆ, ಪ್ರಸ್ತುತ ಶಾಸ್ತ್ರ ಮಾಡಬೇಕಲ್ಲ. ಶಾಸ್ತ್ರದ ಪ್ರಕಾರ ಅದು ಹೆಣ್ಣಿನ ತವರಲ್ಲಿ ನಡಿಬೇಕು. ಅಲ್ಲೇ ಆಗಬೇಕು ಅಂತ ಇದ್ರೆ ಅಲ್ಲೇ ಆಗಲಿ, ಇಲ್ಲಾಂದ್ರೆ ನಾವಿಲ್ಲಿ ಇಟ್ಕೋತೀವಿ. ನಿಮಗಲ್ಲೇನಾದರೂ ತೊಂದರೆ ಆಗತ್ತೆ ಅನ್ನಂಗಿದ್ರೆ ನೇರವಾಗಿ ನಂತರ ಹೇಳ್ಕೊಳ್ಳಿ, ಸಂಕೋಚ ಏನು ಬೇಡ. ನಿಮಗೊಂದು ಮಾತು ಕೇಳಬೇಕಲ್ಲ ಅಂತ ಕೇಳಿದೆ. ರೀ, ಪ್ರಸ್ತುತ ಶಾಸ್ತ್ರವ ಇಲ್ಲೇ ಮಾಡುವ? ಶಾಸ್ತ್ರದ ಪ್ರಕಾರ ಇಲ್ಲೇ ಮಾಡ್ಬೇಕಲ್ವಾ? ಮಾಡೋಣ ಬಿಡು. ಅಮ್ಮಾಜಿ, ಶಾಸ್ತ್ರವ ಇಲ್ಲೇ ಮಾಡುವ. ಶಾಸ್ತ್ರ ಯಾಕೆ ಬಿಡೋದು? ಅದು ನಮ್ಮನೆಯಾಗೆ ಆಗ್ಬೇಕು. ಹಂಗೆ ಆಗ್ಲಿ. ಸರಿ, ಹಾಗಿದ್ರೆ ಯಾವಾಗ ಇಟ್ಕೊಳ್ಳುವ? ನಾಳೆನೆ ಮಾಡ್ಬೋದು, ಮುಹೂರ್ತ ಚೆನ್ನಾಗಿದೆ. ಸರಿ ಅಮ್ಮಾಜಿ, ಹಂಗೆ ಆಗಲಿ. ಅಯ್ಯಯ್ಯೋ, ಇದಾ ಮ್ಯಾಟ್ರು? ಚಿಕ್ಕಪ್ಪ ಮತ್ತೆ ಅಣ್ಣ ಹೇಳಿದ ಶಾಸ್ತ್ರ ಇದಾ? ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ನೀನು ಈಗಷ್ಟೇ ಹೊರಗೋದ್ಯಲ್ವಾ, ಇಷ್ಟು ಬೇಗ ಬಂದ್ಬಿಟ್ಯಾ? ಯಾಕೆ ಈ ಥರ ಮುಸ್ಕಾಕಿದ್ಯಾ? ತೆಗಿ ಪೂರ್ವಿ, ಉಸಿರು ಕಟ್ಟುತ್ತೆ ನೋಡು. ಯಾಕೆ ಈ ಥರ ಮಾಡ್ತಿದ್ಯಾ?
ತೆಗಿ ಪೂರ್ವಿ. ಹೆಂಗೆ ಶಾಕು? ನೀನು ನಮ್ಮ ಕೈಗೆ ಸಿಗದಿದ್ರೆ ಬಿಟ್ಬಿಡ್ತೀವ? ಹುಡುಕೊಂಬರ್ತೀವಿ. ನೀವ್ ಯಾಕೆ ಇಲ್ಲಿಗೆ ಬರೋಕ್ ಹೋದ್ರೆ? ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಗುಡ್ ನೈಟ್ ಪದ್ಮಿನಿ ಅವರೇ. ಏನು ಇಷ್ಟಕ್ಕೆ ಬಂದೆ ಅಂದ್ಕೊಂಡ್ಯಾ? ಅಲ್ಲ, ಆಗಿದ್ದೊಂದು 50 ಮೆಸೇಜ್ ಮಾಡಿದ್ದೀನಿ. ಅದಕ್ಕೆ ರಿಪ್ಲೈ ಮಾಡೋದಿರಲಿ, ಓಪನ್ ಮಾಡೋರು ನೋಡಿದ್ಯಾ? ಹೋಗಲಿ, ಮಲ್ಗಕ್ಕೆ ಮುಂಚೆ ಬಡಪಾಯಿ ನೆನೆಸ್ಕೊಂಡು ಮಿಸ್ಸಿ ಮುದ್ದು ಅಂತ ಮನ್ಸಲ್ಲಾರು ಅಂದ್ಕೊಂಡ್ಯಾ? ಹಾಂ, ನಿನಗೆ ತಾಳಿ ಕಟ್ಟಿರೋ ಗಂಡ ನಾನು. ನಿನ್ನ ಜೊತೆ ಇರಬೇಕು, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಪ್ರೀತಿಲಿ ಮುಳುಗಿ ಜಗತ್ತೇ ಮರಿಬೇಕು ತಾನೇ. ಆದ್ರೆ ಇಲ್ಲೇನು ನಡೀತಾ ಇದೆ? ನೀನೊಂದು ರೂಮು, ನಾನೊಂದು ರೂಮು, ನೀನು ನೋಡ್ಬೇಕಂದ್ರೆ ಮಾಡ್ಬೇಕು, ಇಷ್ಟು ದೊಡ್ಡ ಸ್ಕೀಮು. ಹೇ, ಹೌದು, ನಿನ್ನ ಗೆಸ್ ಕರೆಕ್ಟೇ. ಪೂರ್ವಿನ ಇಲ್ಲಿಂದ ಹೋಗಂಗೆ ಮಾಡಿದ್ದು ನಾನೇ. ಆದರೆ 7 ಸಮುದ್ರ ದಾಟ್ಕೊಂಬಂದಷ್ಟು ಕಷ್ಟಪಟ್ಕೊಂಡು ನೀನು ನೋಡೋಕ್ಕೆ ಬಂದಿದ್ದು ನಾನು. ನನ್ನನ್ನು ನೋಡಿ ನಿನ್ನ ಮುಖದಲ್ಲಿ ಸಾಸಿವೆ ಕಾಳಷ್ಟು ಖುಷಿ ಕಾಣಿಸ್ತಿಲ್ವಲ್ಲ? ನಿಜ ಹೇಳು, ನನ್ನ ಮಿಸ್ ಮಾಡ್ಕೊಂಡ್ಯೋ ಇಲ್ವೋ ಮಿಸಸ್ ನಂದನ್? ನೋಡಿ, ಹಿಂಗೆಲ್ಲ ಹತ್ರ ಬರಬಾರ್ದು, ದಯವಿಟ್ಟು ಹೋಗಿ. ಅಬ್ಬಾ, ಈಗ ನನ್ನ ಕಿವಿ ಪಾವನ ಆಯಿತು. ಯಾಕೆ ಅವಾಗಿಂದ ಇಂಥದ್ದೊಂದು ಡೈಲಾಗ್ ಬರಲಿಲ್ಲ ಅಂತ ನೋಡ್ತಿದ್ದೆ. ಏನು ಭಾಳ ಹುಡುಗ್ರದು, ಮದುವೆಗೆ ಮುಂಚೆ ಅವ್ರು ನೋಡ್ತಾರೆ ಹೋಗಿ ಅನ್ನೋದು, ಮದುವೆ ದಿನ ಶಾಸ್ತ್ರ ಮುರ್ದಂಗೆ ಆಗುತ್ತೆ ಪ್ಲೀಸ್ ಹೊರಟೋಗಿ ಅನ್ನೋದು, ಮದುವೆ ಆದಮೇಲೆ ಈಗಲೂ ಅದೇ ಕತೆನಾ? ನೀವು ಹಿಂಗೆಲ್ಲ ಬರಬಾರ್ದು, ಹೋಗಿ ಹೋಗಿ ಅನ್ನೋದು. ಹೇ ಸಾಕಪ್ಪ ಸಾಕು. ಯಾರಾದ್ರೂ ನಮ್ಮಿಬ್ರನ್ನ ರೂಮಲ್ಲಿ ಹಿಂಗೆ ಒಟ್ಟಿಗೆ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ದಯವಿಟ್ಟು ಹೋಗಿ, ಬೆಳಗ್ಗೆ ಮಾತಾಡೋಣ. ಈಗೇನು ಹೋಗ್ಬೇಕಲ್ವಾ? ಸರಿ, ಹೋಗ್ತೀನಿ. ಒಂದು ಮುತ್ತು ಕೊಡು, ಸೀದಲ್ಲಿ ಜೂಟ್ ಹೇಳ್ತೀನಿ. ಏನು ಕಣ್ಣು ಮುಚ್ಕೋಬೇಕಾ? ಅದಕ್ಕೇನಂತೆ ಮುಚ್ಕೊಳ್ಳೋಣ. ಬೇಕು ಕೊಟ್ಬಿಡು. ನೋಡಿ, ಹಿಂಗೆಲ್ಲ ಮಾಡಿ ನನ್ನ ಕೋಪ ಬರ್ಸ್ಬೇಡಿ. ರೂಮ್ ಬಾಗ್ಲು ಬೇರೆ ತೆಗ್ದೈತೆ, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳಕ್ಕಿಲ್ವಾ? ಸುಮ್ಕೆ ಹೋಗಿ. ಓ, ಬಾಗ್ಲಾಕು ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ? ಯಾರು ನೋಡ್ಬಿಡ್ತಾರೆ ಅಂತನಾ? ಅದಕ್ಕೇನಂತೆ ಹಾಕ್ತೀನಿ. ಅಯ್ಯೋ, ಮಾಗೆ ಹಾಕ್ಬೇಡಿ.